ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮವ್ರು ಇದ್ದಾರೆ, ಇಲ್ಲಿ ಬ್ಯುಸಿ ಇದ್ದಾರೆ. ಸೊ ತುಂಬ ದಿನ ಆಯಿತು ನಾವು ಇಲ್ಲಿ ಆಚೆನೇ ಹೋಗಿಲ್ಲ. ಲಾಸ್ಟು ಹೋಗಿರೋದೇ ಶಿರ್ಡಿ ಟೂರಿಗೆ, ಅಂದರೆ ವಿತ್ ಫ್ಯಾಮ್ಲಿ. ಅದಾದಮೇಲೆ ನಾನೊಂದ್ಸಲ ಟ್ರೆಕ್ಕಿಂಗ್ ಹೋಗಿದ್ದೆ. ಅದಾಗಿನೂ ಆಲ್ಮೋಸ್ಟ್ ಈಗ 2 ಮಂತ್ 3 ಮಂತ್ ಆಗ್ತಾ ಹೋಯಿತು. ಎಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರೆಸ್ಟ್, ಲೈಕ್ ಬ್ಯಾಂಗ್ಳೂರಿಗೆ ನಿಯರೆಸ್ಟ್ ಯಾವುದೋ ಒಂದು ಪ್ಲೇಸ್ ಹುಡುಕ್ತಾ ಇದ್ದೆ. ಸೊ ಒಂದು ಪ್ಲೇಸ್ ಇದೆ, ಅದು ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಕೈಲಾಸಗಿರಿ ಅಂತ. ಇದು ಮದನಪಲ್ಲಿ ಹತ್ರ ಬರುತ್ತೆ. ಇನ್ನೂ ಒಂದು ಫೇಮಸ್ ಪ್ಲೇಸ್ ಇದೆ, ಅದು ಒಂದು ಕೈವಾರ ಅಂತ, ಕೈವಾರ ತಾತಯ್ಯ ಆರ್ ಕೈವಾರ ಬೆಟ್ಟ ಅಂತ. ಅದಕ್ಕೆ ನಿಯರೆಸ್ಟ್ ಇರೋದು ಇದು ಕೈಲಾಸಗಿರಿ. ಇವತ್ತಾದರೆ ಕೈಲಾಸಗಿರಿ ಹೋಗ್ಬಿಟ್ಟು ವಾಪಸ್ ಬರ್ತಾ ಕೈವಾರ ಹೋಗೋಕ್ಕಾಗತ್ತಾ ಅಂತ ನೋಡ್ತೀವಿ. ಇಲ್ಲ ಅಂದರೆ ಕೈಲಾಸಗಿರಿ ಮಾತ್ರ ಮುಗಿಸ್ಕೊಂಡು ಬರೋದು. ಆಲ್ಮೋಸ್ಟ್ ಈಗ ನಾವು ಬೆಳಿಗ್ಗೆ 9 o'clock ಬಿಟ್ಟಿದ್ವಿ. ಹೆಬ್ಬಾಳದಿಂದ ಇದು ನಿಯರ್ ಅಬೌಟ್ 2 hours ಆಗುತ್ತೆ. ಕೈವಾರ ಬೆಟ್ಟನ, ಇದು ಮುಂದೆ ಇರೋದು ಕೈವಾರ ಬೆಟ್ಟ, ಆ ಕಡೆ ಹಿಂದ್ಗಡೆ ಇರೋದು ಕೈವಾರ ಬೆಟ್ಟ. ಇಲ್ಲಿದೆ ವೇಮಗಲ್ಲು ಕೈವಾರ. ಕೈವಾರ ಇಲ್ಲಿ ಲೆಫ್ಟ್ ಸೈಡ್ಗೆ ಕೈವಾರ ಹೋಗುತ್ತೆ. ಕೈಲಾಸಗಿರಿ ಬೋರ್ಡ್ ಕಾಣಿಸುತ್ತೆ ನೋಡಿ. ಕೈಲಾಸಗಿರಿ ಲೆಫ್ಟ್, ಮಹಾ ಕೈಲಾಸಗಿರಿ ಕ್ಷೇತ್ರ. ರೋಡು ಮಡ್ ರೋಡೇ ಇರ್ಬೇಕು. ಇಲ್ಲ, ರೋಡ್ ಮಾಡಿದ್ದಂಗೆ ಇದಾರಲ್ಲ. ಇದು ರೂಟ್ ಬಂತಂದ್ರೆ ಇದು ಹೊಸಕೋಟೆ ಬಂದು, ಹೊಸಕೋಟೆಯಿಂದ ಮದನಪಲ್ಲಿ ರೂಟ್, ಅಂದ್ರೆ ಚಿಂತಾಮಣಿ ಮದನಪಲ್ಲಿ ಆ ರೂಟಲ್ಲಿ ಹೋಗಬೇಕು. ಚಿಂತಾಮಣಿ ಟಚ್ ಆಗಿಬಿಟ್ಟು ಚಿಂತಾಮಣಿಯಿಂದ ಒಂದು 4-5 ಕಿಲೋಮೀಟ್ರ್ ವಾಡೆ ಇದೆ. ಆಲ್ಮೋಸ್ಟ್ ಈಗ ನಾವು ಚಿಂತಾಮಣಿಗೆ ಬಂದಿದ್ದೀವಿ. ಅಲ್ಲಿಂದ ಇವಾಗ ಜಸ್ಟ್ ಮಡ್ ರೋಡ್ ಈ ಥರ ರೋಡ್ ಇದೆ. ಇನ್ನೊಂದು 4-5 ಕಿಲೋಮೀಟರು ಇದೇ ಥರನೇ ಇದ್ದರೆ ಬೆಟ್ರು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮೇ ಬಿ ಮಡ್ ರೋಡ್ ಆಗುತ್ತಾ ಅಂತ. ಬನ್ನಿ ಹೋಗೋಣ. ಒಳಗಡೆ ಐತಲ್ಲ. 10:30 ಏನಂತಮ್ಮ ಟೈಮು? 11 ಗಂಟೆ ಆಗ್ತಾ ಉಂಟು. ಜಲ್ದಿ ಬಂದ್ರೆ ಐತಿಲ್ಲ. ಏನು ಎಂಟ್ರಿ ಇದೆ ಅದು ಕ್ಲೋಸ್ ಆಗಿದೆ. ಏನು ರೋಡ್ ರಿಪೇರಿ ಮಾಡ್ತಾರಂತೆ, ಅದಕ್ಕೆ ಇನ್ನೊಂದು ಕಡೆಯಿಂದ ಹೋಗ್ಬೋದಂತೆ, ಕಾರಲ್ಲೇ ಹೋಗ್ಬೋದಂತೆ. ಹೋಗೋಣ ಕಾರಲ್ಲೇ, ನೋಡೋಣ ಹೇಗಿದೆ ಅಂತ ದಾರಿನ. ಫಸ್ಟಿಗೆ ಕಾರ್ ನಿಲ್ಲಿಸಿದ್ನಲ್ಲ, ಅದು ಆ್ಯಕ್ಚುಲಿ ಪಾರ್ಕಿಂಗ್ ಏರಿಯಾ, ಮತ್ತು ಅಲ್ಲಿಂದ ರೂಟ್ ಮೇಲೆ ಬರೋದಕ್ಕೆ. ಬಟ್ ಇವಾಗ ಏನಾಗಿದೆ, ಅಲ್ಲಿಂದ ರೋಡ್ ರಿಪೇರಿ ಮಾಡ್ತಾರಂತೆ. ಅದಕ್ಕೆ ಅಲ್ಲಿಂದ ನಾವು ಈ ಕಡೆ ಮಡ್ ರೋಡ್ ಇದೆ, ಪಾರ್ಕಿಂಗ್ಗಿಂತ ಮೊದಲೇ ಲೆಫ್ಟಲ್ಲಿ ಮಡ್ ರೋಡ್ ಇದೆ. ಆ ಮಡ್ ರೋಡಲ್ಲಿ ಬಂದು ಒಂದು ಮೇ ಬಿ ಒಂದು 100 ಮೀಟ್ರ್ ಬಂದಿವೆ, 100-200 ಮೀಟ್ರ್ ಬಂದರೆ ಇಲ್ಲಿ ಹೊಸ ಇದ್ದಾರೆ. ಸೊ ಇದು ಈಗ ಕೈಲಾಸಗಿರಿ ಇರೋದೇ ಅಲ್ಲಿದೆ.
ಒಳಗಡೆ ಹೋಗಿ ಬಂದ್ವಿ. ಒಳಗಡೆ ಅಂದರೆ ಇದು ಮ್ಯಾನ್ ಮೇಡ್ ಕೇವ್. ಇಲ್ಲಿ ಒಳಗಡೆ ಒಂದು ದೊಡ್ಡದು ಫಸ್ಟಿಗೆ ಹೋಗಿದ ತಕ್ಷಣ ಒಂದು ದೊಡ್ಡ ಕೇವ್ ಇದೆ. ಅದಾದಮೇಲೆ ಪಕ್ಕದಲ್ಲೇ ಹಾಗೆ ವಾಕ್ ಮಾಡ್ಕೊಂಡು ಬಂದರೆ 3 ಅಂದರೆ ಒಂದು ಗಣಪತಿ ಮತ್ತು ಶಿವ ಮತ್ತು ಪಾರ್ವತಿ ಇವ್ರು 3ರದು ದೇವಸ್ಥಾನ ಒಳಗಡೆ ಇದೆ. ಇದು ಒಳಗಡೆಯಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದರು. ಸ್ಟಾರ್ಟಿಂಗ್ ಇನಿಷಿಯಲಿ ಒಂದು ದೊಡ್ಡ ಕೇವ್ ಇದೆಯಲ್ಲ ಅಲ್ಲಿ ಮಾತ್ರ ಅಲೋ ಇತ್ತು. ಅದಾದಮೇಲೆ ಎಲ್ಲೆಲ್ಲಿ ಇದೆ ದೇವರು ಎಲ್ಲಿದ್ದಾರೆ ಅಲ್ಲೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಅಲ್ಲಿ ತೆಗಿಯೋಕ್ಕಾಗಿಲ್ಲ. ಓಕೆ, ಈ ಪ್ಲೇಸದು ವಿಶೇಷತೆ ಏನು ಅಂತಂದರೆ ಈ ಪ್ಲೇಸ್ ಏನು ಇದೆಯಲ್ಲ ಇದು ಇಲ್ಲಿ ಪಾಂಡವರು ಅವ್ರದ್ದು ಎಕ್ಸೆಲ್ ಟೈಮಲ್ಲಿ ಇಲ್ಲಿ ಬಂದು ಉಳ್ಕೊಂಡಿದ್ರು ಅಂತ ಒಂದು ಸ್ಟೋರಿ. ಮತ್ತು ಇನ್ನೊಂದು ಏನಂತಂದರೆ ಭೀಮ ಬಕಾಸುರನ್ನ ಕೊಂದಿರೋ ಪ್ಲೇಸ್ ಇದು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಅದು ಅಂಬಾಜಿ ದುರ್ಗ ಬೆಟ್ಟ, ಅಲ್ಲಿ ಮೇಲೆ ಒಂದು ಕೋಟೆನೂ ಇದೆ. ಅಲ್ಲಿಗೆ ಟ್ರೆಕ್ಕಿಂಗು ಮುಂಚೆ ಎಲ್ಲ ಹೋಗ್ತಾಯಿದ್ರು, ಇವಾಗ ಬ್ಯಾನ್ ಮಾಡಿದ್ದಾರೆ. 2 ವೀಲರ್ಸ್ ಏನಿರ್ತಾರಲ್ಲ ಅವರು, ನಾನು ಹಿಂಗೆ ಕಾರಲ್ಲಿ ಬಂದೀವಿ ಸ್ವಲ್ಪ, ಅದೇ ಮಡ್ ರೋಡಲ್ಲೇ ಒಂದು 4-5 ಕಿಲೋಮೀಟ್ರ್ 2 ವೀಲರಲ್ಲೇ ಹೋದರೆ ಒಂದು ಲೆವೆಲಲ್ಲಿ ಹೋಗ್ತೀವಿ. ಅಲ್ಲಿಂದ ತಿರ್ಗಿ ಮತ್ತೆ ಟ್ರೆಕ್ ಮಾಡಿ ಮೇಲೆ ಹೋಗಬೇಕು. ಸದ್ಯ ಮಾತ್ರ ಬ್ಯಾನ್ ಇದೆ ಅದು ಬಿಟ್ಟರೆ ಈಗ ಅಲ್ಲಿ ನನ್ನ ಹಿಂದೆ ಕಾಣಿತೆ ನೋಡಿ, ಅದು ಕೈವಾರ ಬೆಟ್ಟ. ಆ ಕೈವಾರ ಬೆಟ್ಟಕ್ಕೆ ಟ್ರೆಕ್ ಮಾಡ್ಬೋದು. ಬಟ್ ಅದಕ್ಕೂ ನಾವು ಈಗ ಅದು ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದೆ. ಅದಕ್ಕೆ ಎಂಟ್ರಿ ಫೀ ಎಲ್ಲ ತೊಗೊಂಡ್ಬಿಟ್ಟು, ಅಂದರೆ ಎಂಟ್ರಿ ಟಿಕೆಟ್ ಎಲ್ಲ ತೊಗೊಂಡ್ಬಿಟ್ಟು ಮುಂಚೆ ಅಡ್ವಾನ್ಸಾಗಿ ಬುಕ್ ಮಾಡಿ ಹೋಗಬೇಕು. ಅದನ್ನು ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗಿಗೆ. ಅಪ್ ಆ್ಯಂಡ್ ಡೌನ್ ಮೇ ಬಿ 4 to 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದೇ ಒಂದು ರೋಡ್ ಹೋಗ್ತಾ ಇದೆಯಲ್ಲ ಅದು ಅಂಬಾಜಿ ದುರ್ಗ, ಆ ಬೆಟ್ಟ ನಾನು ತೋರಿಸಿದ್ನಲ್ಲ ಅಲ್ಲಿಗೆ ಹೋಗುತ್ತೆ. ಇಲ್ಲಿಂದ 3 ಕಿಲೋಮೀಟರು. ಅದು ಮುಂಚೆ ಎಲ್ಲ ಬ್ಯಾನ್ ಅಂತ ಹೇಳಿದರು. ಬಟ್ ಈಗ ಕೇಳಿದೆ ನಾನು ಸೆಕ್ಯೂರಿಟಿ ಗಾರ್ಡಿಗೆ ಹೋಗ್ಬೋದಂತ. ನಮ್ಮ ಕಾರು ಹೋಗುತ್ತೆ, ಅಂದರೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋ ಕಾರು ಹೋಗುತ್ತೆ. ಯಾಕಂದ್ರೆ 3 ಕಿಲೋಮೀಟ್ರ್ ಮಡ್ ರೋಡೇ. ಅಲ್ಲಿ ಹೋದರೆ ಅಲ್ಲಿ ವೀರಾಂಜನೇಯ ದೇವಸ್ಥಾನ ಇದೆ. ಆಮೇಲೆ ಅಲ್ಲಿಂದ ಮತ್ತೆ ಬೆಟ್ಟ ಹತ್ತಿ ಮೇಲೆ ಹೋದರೆ ಅಲ್ಲೊಂದು ಅಂಬಾಜಿ ದುರ್ಗ ಕೋಟೆ ಅದು ಇದೆ. ಅದಕ್ಕೂ ಹೋಗ್ಬೋದು. ನಾವು ಹೋಗ್ತಾ ಇಲ್ಲ, ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದನೇ ವಾಪಸ್ ಹೊರಡ್ತಾ ಇದ್ದೀವಿ. ಸೊ ಒಂದು 15ರಿಂದ 20 ನಿಮಿಷ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡಿರೋದಲ್ಲಿ. ಏನಂತಂದರೆ ಈಗ ಸದ್ಯ ಇಲ್ಲಿ ನೋಡಿ ಅಲ್ಲೇ ಕಾರ್ ಪಾರ್ಕ್ ಮಾಡಿದ್ದಾರೆ. ಅವಾಗ ಹೇಳ್ದಂಗೆ ಮೊದಲು ಕಾರ್ ಪಾರ್ಕಿಂಗ್ ಡೌನಲ್ಲಿತ್ತು. ಅಲ್ಲಿಂದ ಒಂದು 1/2 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದು ಮೇಲೆ ಹೋಗಬೇಕಾಗಿತ್ತು. ಈಗೇನೋ ರೋಡ್ ರಿಪೇರಿ ಮಾಡ್ತಾ ಇದ್ದಾರಂತೆ, ಅದಕ್ಕೋಸ್ಕರ ಈ ಥರ ಮಡ್ ರೋಡಲ್ಲೇ ಬಿಟ್ಟಿದ್ದಾರೆ. ಒಂದು ಲೆವೆಲ್ಲಿಗೆ ಹತ್ತು ಬಿಡ್ತೀವಿ ನಾವು ಕಾರಲ್ಲೇ. ಸೊ ಇನ್ನೊಂದು ಏನಂತಂದರೆ ಇಲ್ಲಿಂದ ನಾವು ಕೈವಾರ ಬೆಟ್ಟಕ್ಕೂ ಹೋಗ್ಬೋದು. ಮತ್ತು ಕೈವಾರ ತಾತಯ್ಯ ಅಂತೇಳ್ಬಿಟ್ಟು ತುಂಬ ಫೇಮಸ್ಸು. ಸೊ ಕೈವಾರ ತಾತಯ್ಯ ಅಂತ ಅವ್ರದ್ದು ಕೇವ್ ಇದೆ, ಅವ್ರದ್ದು ದೇವಸ್ಥಾನ ಇದೆ. ಅದು ಮತ್ತು ಈ ಪ್ಲೇಸು ಎಲ್ಲನೂ ಒಂದು ದಿವಸದಲ್ಲಿ ಕವರ್ ಮಾಡ್ಬೋದು. ನಾವು ಆಲ್ರೆಡಿ ಕೈವಾರ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಇದೊಂದೇ ಬಂದಿದ್ದೀವಿ. ಇದು ಮುಗಿಸ್ಕೊಂಡು ಈಗ ವಾಪಸ್ ಹೊರಡ್ತಾ ಇದ್ದೀವಿ. ಈ ಡೌನಲ್ಲಿ ಒಂದು ಲೇಕ್ ಇದೆ, ಅದನ್ನು ನೋಡ್ಕೊಂಡ್ಬಿಟ್ಟು ಕೆಳಗಡೆ ಹೋಗೋಣ ಅಂತ. ಸೊ ಓವರಾಲು ತುಂಬ ಚೆನ್ನಾಗಿದೆ. ಒಂದು ಹಾಫ್ ಎ ಡೇ ಟ್ರಿಪ್ಪು. ಇದು ಅಂಬಾಜಿ ಕೆರೆ ಅಂತ. ಇಷ್ಟು ಮಳೆ ಬಂದ್ರೂ ಇಲ್ಲಿ ಮಾತ್ರ ನೀರು ಜಾಸ್ತಿ ಅಂದ್ರೇನು ತುಂಬಿಕೊಂಡೇ ಇಲ್ಲ, ಖಾಲಿ ಹೊಡಿತಾ ಇದೆ. ನೀರಿರುತ್ತೆ ಅಂದ್ಕೊಂಡೆ, ನೋಡ್ರಿ ಏನಿಲ್ಲ, ಸ್ವಲ್ಪನೇ ಇರೋದು. ಸೊ ನಾವು ಹೋಗಿರೋದು ಅಲ್ಲಿ, ಅದು ಕೈಲಾಸಗಿರಿ. ಅಷ್ಟು ಮೇಲೆ ಹೋಗಿದ್ದೀವಿ, ಅಂದರೆ ಅಷ್ಟುವರೆಗೂ ಕಾರೇ ಹೋಗುತ್ತೆ. ಇದು ಅಂಬಾಜಿ ದುರ್ಗ, ಇದು ಕೈವಾರ ಬೆಟ್ಟ ಅಲ್ಲಿರೋದು.